ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ದಿನಾಂಕ 27/2/2024 ವಿಜಯಪುರ ಜಿಲ್ಲೆಯ ಅಂಬೇಡ್ಕರ್ ಸೇನೆ ತಾಳಿಕೋಟೆ ತಾಲೂಕು ಸಮಿತಿ ವತಿಯಿಂದ ಕಾರ್ಮಿಕ ಘಟಕದ ಪದಾಧಿಕಾರಿಗಳ ಆಯ್ಕೆಯನ್ನ ಮಾಡಲಾಯಿತು. ಸ್ಥಳೀಯ ಅಂಬೇಡ್ಕರ್ ಸೇನೆ ಕಾರ್ಯಾಲಯದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಮಹಾವೀರ್ ಸುಲ್ಫಿ ಅವರು ಅಂಬೇಡ್ಕರ್ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಜಿಲ್ಲಾ ಉಪಾಧ್ಯಕ್ಷರಾದ ಬಸು ಮಾದರ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಪ್ರಾಸ್ತಾವಿಕ ನುಡಿಗಳನ್ನು ಆಡಿದ ತಾಳಿಕೋಟೆ ತಾಲೂಕು ಅಧ್ಯಕ್ಷರಾದ ಗೋಪಾಲ್ ಕಟ್ಟಿಮನಿ ಹಾಗೂ ಕಾರ್ಯಕ್ರಮಕ್ಕೆ ಇನ್ನುಳಿದ ತಾಲೂಕು ಅಧ್ಯಕ್ಷರಾದ ಅಮಿತ್ ನಾಟಿಕಾರ್, ಪ್ರಕಾಶ್ ಸುಲ್ಫಿ, ಸಂಜೀವ್ ಉತ್ತಾಳೆ, ಹನುಮಂತ ಚಲವಾದಿ ಇವರೆಲ್ಲರ ಸಮ್ಮುಖದಲ್ಲಿ ತಾಳಿಕೋಟೆ ತಾಲೂಕು ನೂತನ ಕಾರ್ಮಿಕರ ಘಟಕದ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ ಸದಸ್ಯರನ್ನ ಆಯ್ಕೆ ಮಾಡಲಾಯಿತು. ನೂತನ ಕಾರ್ಮಿಕರ ಘಟಕದ ಅಧ್ಯಕ್ಷರನ್ನಾಗಿ ಪರಶುರಾಮ್ ನಲತವಾಡ, ಉಪಾಧ್ಯಕ್ಷರಾಗಿ ಯಮನಪ್ಪ ನಾಯ್ಕೋಡಿ ಮತ್ತು ಕಾರ್ಯದರ್ಶಿಯನ್ನಾಗಿ ಸಿದ್ದು ಮಾದರ್, ಸದಸ್ಯರಾಗಿ ವಿಠಲ್ ಕೇಸಾಪುರ್, ಅಶೋಕ್ ಕಟ್ಟಿಮನಿ, ಶೇಖಪ್ಪ ಮಾದರ ಅವರನ್ನ ಆಯ್ಕೆ ಮಾಡಿ ಎಲ್ಲರ ಸಮ್ಮುಖದಲ್ಲಿ ಆದೇಶ ಪತ್ರ ನೀಡಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ನಗರ ಘಟಕದ ಅಧ್ಯಕ್ಷರಾದ ನಾಗರಾಜ್ ಗಜಕೋಶ, ಸುನೀಲ್ ಕಲಿಕೇರಿ ಮತ್ತು ಕಾಶಿನಾಥ್ ಕಟ್ಟಿಮನಿ, ಸಂತೋಷ್ ಹಗರಗುಂಡ, ಶಿವು ವನಹಳ್ಳಿ, ಮಡು ಚಲವಾದಿ, ರಾಮು ಹೋಳಗಿ, ರಾಕೇಶ್ ಹೋರಾಟಗಾರ, ಶಾಂತಪ್ಪ ಗುಟಗುಣ್ಣಕಿ, ಕಾಶಿನಾಥ್ ಹಡಗಿನಾಳ, ಗಿರೀಶ್ ಕಟ್ಟಿಮನಿ, ಭೀಮಪ್ಪ ಕಟ್ಟಿಮನಿ ಮತ್ತು ಕಾರ್ಯಕ್ರಮದ ನಿರೂಪಣೆಯನ್ನ ಯಶಸ್ವಿಗೊಳಿಸಿದ ಸೋಮು ಚಕ್ರವರ್ತಿ ಇನ್ನೂ ಅನೇಕ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವರದಿ ರಮೇಶ್ ದಲ್ಲಾಲಿ, ನ್ಯೂಸ್ 26 ಕನ್ನಡ, ವಿಜಯಪುರ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮೊದಲಿಗೆ ಮೃತ ಬಸವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಮ್ಮ ಮುಂದೆ ಈ ಸಭೆಯಲ್ಲಿ ನೆಲೆಸಿರ್ತಕ್ಕಂಥ ಎಲ್ಲ ಭೀಮ ಸಹೋದರರು ಈ ಒಂದು ಶುಭ ಸಂದರ್ಭದಲ್ಲಿ ಸ್ವಾಗತ ಕೊಡ್ತಾ, ಬಂಧುಗಳೇ, ಇವತ್ತು ದಿವಸ ನಾವೇನು ನೂತನವಾಗಿ ತಾಲೂಕು ಕಾರ್ಮಿಕ ಘಟಕ ಪದಾಧಿಕಾರಿಗಳ ಆಯ್ಕೆ ಮಾಡ್ತಾ ಇದ್ದೀವಿ. ಪದಾಧಿಕಾರಿಗಳ ಆಯ್ಕೆ ಸಮಾರಂಭದಲ್ಲಿ ಒಂದು ಏನಾದರೂ ಕಿವಿಮಾತು ಮಾನ್ಯ ಅಧ್ಯಕ್ಷರಿಗೆ ಹೇಳಬೇಕಪ್ಪ ಅಂತಂದ್ರೆ, ಇನ್ಯಾಗ ಸೋದರ ಕಾರ್ಮಿಕ ಇಲಾಖೆಯಲ್ಲಿ ಬಂದಿರತಕ್ಕಂಥ ಸವಲತ್ತುಗಳು ಕೆಲವರು ಕಾರ್ಮಿಕರಿಗೆ ಬರ್ತಾ ಇಲ್ಲ. ಅಂತಹ ಸವಲತ್ತುಗಳನ್ನು ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಪರಶುರಾಮ್ ನಲತವಾಡ ಅನ್ನೋರೇ, ಬಸು ಕಟ್ಟಿಮನಿ ಅನ್ನೋರೇ, ಚಲವಾದಿ ಅನ್ನೋರೇ, ಪ್ರಕಾಶ್ ಸುಲ್ಫಿ ಅವರೇ, ಅಮಿತ್ ನಾಯ್ಕೋಡ್ ಅವರೇ, ಸಂಜೀವ್ ಉದ್ದಾಳೆ ಅವರೇ, ಗೋಪಾಲ್ ಕಟ್ಟಿಮನಿ ಅವರೇ, ಅನೇಕ ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ಸಹೋದರರು. ಮುಂದಿನ ದಿನಮಾನಗಳಲ್ಲಿ ಇದೇ ಕಚೇರಿಯಲ್ಲಿ ಕಾರ್ಮಿಕ ಇಲಾಖೆಯಿಂದ ಅಧಿಕಾರಿಗಳನ್ನು ಕರೆಸಿ ಏನಾದರೂ ಸವಲತ್ತುಗಳು ಏನು ಬರ್ತದೆ ಸವಲತ್ತು ಅಂತ ಒಂದಿನ ಕಾರ್ಯಕ್ರಮ ಇಟ್ಕೊಳ್ಳೋದಂತ ವ್ಯವಸ್ಥೆ ಮಾಡೋದು. ಯಾಕಂತಂದ್ರೆ ನಾವು ಹೋರಾಟ ದಿಟ್ಟತನದಿಂದ ಹೋರಾಟ ಮಾಡಿದೆವು. ಈಗ ಆ ಹೋರಾಟದ ಪ್ರತಿಫಲ 4 ಜನ ಆಲ್ಟೋಗಳು ಸಸ್ಪೆಂಡ್ ಆದರು. ಯಾಕಪ್ಪ ಅಂತಂದ್ರೆ ನಮ್ಮ ಅಂಬೇಡ್ಕರ್ ಸೇನೆ ಯಾವತ್ತಿದ್ರು ಹೋರಾಟ ಅಂತ ನಿಂತ್ಕೊಳ್ಳೋಕ್ಕೆ ಯಾವತ್ತಲ್ಲಿ ದುಡ್ಡಿನ ಆಮಿಷಕ್ಕೆ ಆಗಲಿ, ಲೋಕ ಆಮಿಷಕ್ಕೆ ಆಗಲಿ ಬಗ್ಗೋದಿಲ್ಲ. ಯಾಕಪ್ಪ ಅಂತಂದ್ರೆ ಎಲ್ಲಿ ನಮಗೆ ಅನ್ಯಾಯ ಆಗ್ತಿರ್ತದೆ, ದಲಿತರಿಗೆ ಅನ್ಯಾಯ ಆಗ್ತಿರ್ತದೆ, ಸಾರ್ವಜನಿಕರಿಗೆ ಅನ್ಯಾಯ ಆಗ್ತಿರ್ತದೆ, ಅಲ್ಲಿ ಪ್ರತಿಭಟನೆ ಮಾಡೋ ಕೆಲಸ ಅಂಬೇಡ್ಕರ್ ಸೇನೆ ಮಾಡ್ತಾ ಇದೆ. ಹಾಗಾಗಿ ನಮ್ಮ ರಾಜ್ಯಾಧ್ಯಕ್ಷ ನೋಡ್ಬೋದು ಬಂಧುಗಳೇ, ನೆರೆ ಬಂದಾಗ ಬೆಂಗಳೂರಲ್ಲಿ ಇರ್ತಕ್ಕಂಥ ರಾಜ್ಯಾಧ್ಯಕ್ಷ ಅವ್ರಿಗೆ ಏನು ಕೆಲಸ, ಪಿಕ್ಚರ್ ಮಾಡ್ತಾರೆ, 108 ಅವ್ರ ಫ್ಯಾಕ್ಟ್ರಿಗಳು ಎಲ್ಲ ಕೆಲಸದ. ನೆರೆ ಬಂದಾಗ ಮಿನಿಮಮ್ ಒಂದು 5 ರಿಂದ 6 ಕೋಟಿ ರೂಪಾಯಿ ನಮ್ಮ ಉತ್ತರ ಕರ್ನಾಟಕ ಬಸವಣ್ಣ, ಉತ್ತರ ಕರ್ನಾಟಕ ಜಮಖಂಡಿ, ಬಾಗಲಕೋಟೆ, ವಿಜಯಪುರ ಎಲ್ಲ ಕಡೆ ಮೆಡಿಸಿನ್ ಆಗಿರ್ಬೋದು, ಬೆಡ್ಶೀಟ್ ಆಗಿರ್ಬೋದು, ಎಲ್ಲ ವೈದ್ಯಕೀಯ ಖರ್ಚು ವೆಚ್ಚಗಳು ಮಾನ್ಯ ಪಿ ಮುಕ್ತ ಅನ್ನೋದು ನೆರವೇರಿಸ್ಕೊಟ್ಟಿದ್ದಾರೆ. ಯಾಕಪ್ಪ ಅಂತಂದ್ರೆ ಈ ವಿಷಯದಲ್ಲಿ ಹೇಳ್ಬೇಕು ಅಂದ್ರೆ ದಲಿತರ ಮೇಲೆ ಅತಿಯಾದಂಥ ಕಾಳಜಿ. ಯಾಕಪ್ಪ ಅಂತಂದ್ರೆ ಹೇಗಪ್ಪ ಅಂತಂದ್ರೆ ನೆರೆ ಸಂತ್ರಸ್ತ ಬಂದಾಗ ಯಾವ ದಲಿತರು ಎಲ್ಲ ನಾಯಕರುಗಳು ಅವರವ್ರ ರಾಜಕೀಯ ಆಗಿರ್ಬೋದು, ಅವರ ಸೀಮಿತವಾಗಿ ಯಾವುದೇ ಕೆಲಸಗಳಲ್ಲಿ ಇದು ಒಂದೇ ನಮ್ಮ ಸಮಾಜ ಅಂತಲ್ಲ, ಇನ್ನೊಂದು ಸಮಾಜಗಳಿಗೂ ದನಿ ಕೊಡುವಂತ ಒಂದು ಸಂಘಟನೆ ಯಾವ್ದಾದ್ರು ಇದೆ ತಾಳಿಕೋಟೆಯಲ್ಲಿ ಅಂದ್ರೆ ಅದು ನಮ್ಮ ಅಂಬೇಡ್ಕರ್ ಸೇನೆ ಅಂತ ಮುಂದೆ ಮಾತಾಡಬೇಕು, ಜನ ಮಾತು ಮಾಡಬೇಕು, ಎಲ್ಲರೂ ಸೇರಿ ಅಂತ ನಾನು ಹೇಳ್ಕೊಂಡು ಇಷ್ಟಪಡ್ತೀನಿ. ಇದರೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಬಸವರಾಜರು ಅಧ್ಯಕ್ಷ
ಅಂಬೇಡ್ಕರ್ ಅವರಿಗೆ. ಇದಾಗಿತ್ತು ಟುಡೇ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.